ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 25/12/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಗುಣ. ಮಧುರ ಮಕ್ಕಳೇ, ನೀವು ಬಹಳ ಸಮಯದ ನಂತರ ಪುನಃ ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ. ಆದ್ದರಿಂದ ನೀವು ಬಹಳ ಬಹಳ ಕಾಲ ಅಗಲಿ ಹೋಗಿ ಸಿಕ್ಕಿರುವ ಮುದ್ದು ಮಕ್ಕಳಾಗಿದ್ದೀರಿ. ಪ್ರಶ್ನೆ: ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವ ಸಾಧನೆ ಏನಾಗಿದೆ? ಉತ್ತರ: ಸದಾ ನೆನಪಿಡಿ, ಯಾವ ಕ್ಷಣವೂ ಕಳೆದು ಹೋಯಿತು ಅದು ಡ್ರಾಮಾ. ಕಲ್ಪದ ಹಿಂದೆಯೂ ಇದೇ ರೀತಿಯಾಗಿತ್ತು. ಈಗಂತೂ ಸ್ಥಿತಿ, ನಿಂದನೆ, ಮಾನ, ಅಪಮಾನ ಎಲ್ಲವೂ ಮುಂದೆ ಬರುವುದು. ಆದ್ದರಿಂದ ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಬೇಕೆಂದರೆ ಕಳೆದು ಹೋದುದರ ಚಿಂತನೆ ಮಾಡಬೇಡಿ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ. ಆತ್ಮಿಕ ತಂದೆಯ ಹೆಸರು ಏನು? ಶಿವಬಾಬಾ. ಅವರು ಎಲ್ಲಾ ಆತ್ಮಗಳ ತಂದೆಯಾಗಿದ್ದಾರೆ. ಎಲ್ಲಾ ಆತ್ಮಿಕ ಮಕ್ಕಳ ಹೆಸರೇನು? ಆತ್ಮ. ಶರೀರಕ್ಕೆ ಹೆಸರು ಬರುತ್ತದೆ, ಆದರೆ ಆತ್ಮಕ್ಕೆ ಅದೇ ಹೆಸರು ಇರುತ್ತದೆ. ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ. ಅನೇಕ ಸತ್ಸಂಗಗಳಿವೆ. ಇದು ಸತ್ಯವಾದ ಸತ್ಸಂಗವಾಗಿದೆ. ಇದರಲ್ಲಿ ಸತ್ಯ ತಂದೆಯ ರಾಜಯೋಗವನ್ನು ಕಲಿಸಿ ನಮ್ಮನ್ನು ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಂಥ ಸತ್ಸಂಗ ಅಥವಾ ಪಾಠಶಾಲೆ ಮತ್ಯಾವುದೇ ಇರಲು ಸಾಧ್ಯವಿಲ್ಲ. ಇದನ್ನು ಸಹ ನೀವು ತಿಳ್ಕೊಂಡಿದ್ದೀರಿ. ಇಡೀ ಸೃಷ್ಟಿ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ನೀವು ಮಕ್ಕಳೇ ಸುದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಯಾರಿಗಾದರೂ ತಿಳಿಸುವಾಗ ಅವರನ್ನು ಸೃಷ್ಟಿ ಚಕ್ರದ ಚಿತ್ರದ ಮುಂದೆ ನಿಲ್ಲಿಸಿ, ನೀವೀಗ ಇತ್ತ ಕಡೆ ಹೋಗುತ್ತೀರಿ ಎಂದು ತಿಳಿಸಿ. ತಂದೆಯು ಜೀವಾತ್ಮರಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇದು ಹೊಸ ಮಾತಲ್ಲ. ಕಲ್ಪವೂ ಇದನ್ನು ಕೇಳುತ್ತೇವೆ, ಈಗ ಪುನಃ ಕೇಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ನಿಮ್ಮ ಬುದ್ಧಿಯಲ್ಲಿ ಯಾವುದೇ ದೇಹದಾರಿ ತಂದೆ, ಶಿಕ್ಷಕ, ಗುರುಗಳಿಲ್ಲ. ಏಕೆಂದರೆ ನಿಮಗೆ ಗೊತ್ತಿದೆ, ವಿದೇಹಿ ಶಿವ ತಂದೆಯು ನಮ್ಮ ಶಿಕ್ಷಕ, ಗುರು ಆಗಿದ್ದಾರೆ. ಮತ್ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಮಾತನಾಡುತ್ತಿಲ್ಲ. ಮಧುಬನವಂತೂ ಇದೊಂದೇ ಆಗಿದೆ. ಮನುಷ್ಯರು ಒಂದೇ ಮಧುಬನವನ್ನು ಬೃಂದಾವನದಲ್ಲಿ ತೋರಿಸುತ್ತಾರೆ. ಅದನ್ನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಮಾಡಿದ್ದಾರೆ. ಆದರೆ ನಿಜವಾದ ಮಧುಬನವು ಇದಾಗಿದೆ. ನಾವು ಸತ್ಯ ತ್ರೇತಾಯುಗದಿಂದ ಹಿಡಿದು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಪುರುಷೋತ್ತಮರಾಗಲು ಸಂಗಮಯುಗದಲ್ಲಿ ಬಂದು ನಿಂತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯು ಬಂದು ನಿಮಗೆ ಸ್ಮೃತಿ ತರಿಸಿದ್ದಾರೆ. 84 ಜನ್ಮಗಳನ್ನು ಯಾರು ಮತ್ತು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಸಹ ನೀವು ತಿಳ್ಕೊಂಡಿದ್ದೀರಿ. ಮನುಷ್ಯರಂತೂ ಕೇವಲ ಹೇಳಿಬಿಡುತ್ತಾರೆ, ಏನೇನೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಸತ್ಯುಗದಲ್ಲಿ ಸತೋಪ್ರಧಾನ ಆತ್ಮಗಳಾಗಿದ್ದೀರಿ. ಶರೀರವು ಸತೋಪ್ರಧಾನವಾಗಿತ್ತು. ಈ ಸಮಯದಲ್ಲಿ ಸತ್ಯಯುಗವಿಲ್ಲ, ಇದು ಕಲಿಯುಗವಾಗಿದೆ. ನಾವು ಸತ್ಯಯುಗದಲ್ಲಿದ್ದೆವು. ಮತ್ತೆ ಚಕ್ರವನ್ನು ಸುತ್ತುತ್ತಾ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಕಲಿಯುಗದಲ್ಲಿ ಬಂದು ಬಿಟ್ಟಿದ್ದೇವೆ. ಪುನಃ ಚಕ್ರವನ್ನು ಅವಶ್ಯವಾಗಿ ಸುತ್ತಬೇಕಾಗಿದೆ. ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ. ನೀವು ಮುದ್ದು ಮಕ್ಕಳಾಗಿದ್ದೀರಲ್ಲವೇ? ಯಾರು ಅಗಲಿ ಹೋಗಿ ಬಹಳ ಸಮಯದ ನಂತರ ಮಿಲನ ಮಾಡಿರುವರೋ ಅವರಿಗೆ ಮುದ್ದು ಮಕ್ಕಳೆಂದು ಹೇಳಲಾಗುತ್ತದೆ. ನೀವು 5,000 ವರ್ಷಗಳ ನಂತರ ಬಂದು ಮಿಲನ ಮಾಡಿದ್ದೀರಿ. ಯಾವ ತಂದೆಯು 5,000 ವರ್ಷಗಳ ಮೊದಲು ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ನಮಗೆ ತಿಳಿಸಿದ್ದಾರೆಯೋ, ಸುದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ದಾರೆಯೋ, ಅದೇ ತಂದೆಯು ನಮಗೆ ಸಿಕ್ಕಿದ್ದಾರೆ ಎಂಬುದನ್ನು ನೀವೇ ತಿಳ್ಕೊಂಡಿದ್ದೀರಿ. ಈಗ ಪುನಃ ತಮ್ಮ ಜನ್ಮಸಿದ್ಧ ಅಧಿಕಾರವನ್ನು ತೆಗೆದುಕೊಳ್ಳಲು ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ. ಇಲ್ಲಿ ತಂದೆಯು ಅರಿವು ಮೂಡಿಸುತ್ತಾರೆ. ಇದರಲ್ಲಿ ಆತ್ಮನ 84 ಜನ್ಮಗಳ ಅರಿವು ಬಂದು ಬಿಡುತ್ತದೆ. ಇದೆಲ್ಲವನ್ನು ತಂದೆಯು ಹೇಗೆ ತಿಳಿಸುತ್ತಾರೆ? ಹೇಗೆ 5,000 ವರ್ಷಗಳ ಮೊದಲೂ ಸಹ ಮನುಷ್ಯರನ್ನು ದೇವತೆ ಅಥವಾ ಕಂಗಾಲರನ್ನ ಕಿರೀಟಧಾರಣೆಗಳನ್ನಾಗಿ ಮಾಡಲು ಜ್ಞಾನವನ್ನು ತಿಳಿಸಿದರು. ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ. ಯಾರು ತೆಗೆದುಕೊಂಡಿಲ್ಲವೋ ಅವರು ಇಲ್ಲಿ ಕಲಿಯುಗದಕ್ಕಾಗಿ ಬರುವುದೂ ಇಲ್ಲ. ಕೆಲವರು ಸ್ವಲ್ಪ ತಿಳಿದುಕೊಳ್ಳುತ್ತಾರೆ, ನಂಬರುವಂತೂ ಇರುತ್ತಾರಲ್ವಾ? ತಮ್ಮ ಮನೆಯ ಗೃಹಸ್ಥದಲ್ಲಿ ಇರಬೇಕಾಗಿದೆ. ಎಲ್ಲರೂ ಬಂದು ಇಲ್ಲಿ ಕುಳಿತುಕೊಳ್ಳಲು ಬಿಡಲು ಸಾಧ್ಯವಿಲ್ಲ. ಯಾರು ಬಹಳ ಒಳ್ಳೆಯ ಪದವಿಯನ್ನು ಪಡೆಯಬೇಕಾಗಿದೆಯೋ ಅವರು ರಿಪ್ರೆಸ್ ಆಗಲು ಬರುತ್ತಾರೆ. ಕಡಿಮೆ ಪದವಿಯವರು ಹೆಚ್ಚು ಪುರುಷಾರ್ಥ ಮಾಡುವುದಿಲ್ಲ. ಇದು ಇಂತಹ ಜ್ಞಾನವಾಗಿದೆ. ಸ್ವಲ್ಪ ಪುರುಷಾರ್ಥ ಮಾಡಿದರೂ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಶಿಕ್ಷೆಗಳನ್ನು ಅನುಭವಿಸಿ ಬಂದು ಬಿಡುತ್ತಾರೆ.
ಚೆನ್ನಾಗಿ ಪುರುಷಾರ್ಥ ಮಾಡಿದರೆ ಶಿಕ್ಷೆಯು ಕಡಿಮೆ ಆಗ್ಬೋದು. ನೆನಪಿನ ಯಾತ್ರೆ ಇಲ್ಲದೆ ಈ ಕರ್ಮ ವಿನಾಶವಾಗುವುದಿಲ್ಲ. ಇದನ್ನು ತಮಗೆ ತಾವು ಪದೇ ಪದೇ ನೆನಪು ತರಿಸಿಕೊಳ್ಳಿ. ಯಾವುದೇ ಮನುಷ್ಯರು ಸಿಕ್ಕಿದರೆ ಮೊದಲು ಅವರಿಗೆ ಇದನ್ನು ತಿಳಿಸಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈ ಶರೀರದ ಹೆಸರುಗಳಂತೂ ನಂತರದಲ್ಲಿ ಸಿಕ್ಕಿವೆ. ಯಾರನ್ನಾದರೂ ಶರೀರದ ಹೆಸರಿನ ಮೇಲೆ ಕರೆಯುತ್ತಾರೆ. ಈ ಸಂಗಮಯುಗದಲ್ಲಿಯೇ ಬೇಹದ್ದಿನ ತಂದೆಯು ಆತ್ಮಿಕ ಮಕ್ಕಳನ್ನು ಕರೆಯುತ್ತಾರೆ. ಆತ್ಮಿಕ ತಂದೆಯು ಬಂದಿದ್ದಾರೆಂದು ನೀವು ಹೇಳುತ್ತೀರಿ. ಆತ್ಮಿಕ ಮಕ್ಕಳೇ ಎಂದು ತಂದೆ ಹೇಳುತ್ತಾರೆ. ಮೊದಲು ಆತ್ಮ ನಂತರ ಮಕ್ಕಳ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಆತ್ಮಿಕ ಮಕ್ಕಳೇ ನೀವು ತಿಳಿದುಕೊಂಡಿದ್ದೀರಿ. ಆತ್ಮಿಕ ತಂದೆಯು ಏನನ್ನು ತಿಳಿಸುತ್ತಾರೆ ನಿಮ್ಮ ಬುದ್ಧಿಯಲ್ಲಿದೆ. ಶಿವ ತಂದೆಯು ಈಗ ಭಗೀರಥನಲ್ಲಿ ವಿರಾಜಮಾನವಾಗಿದ್ದಾರೆ. ನಮಗೆ ಅವರೇ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮತ್ಯಾವುದೇ ಮನುಷ್ಯ ಮಾತ್ರರಲ್ಲಿ ತಂದೆಯು ಬಂದು ರಾಜಯೋಗವನ್ನು ಕಲಿಸುವುದಿಲ್ಲ. ತಂದೆಯು ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಬರುತ್ತಾರೆ. ಮತ್ಯಾವುದೇ ಮನುಷ್ಯರು ಎಂದೂ ಈ ರೀತಿ ಹೇಳಲು ಸಾಧ್ಯವಿಲ್ಲ, ತಿಳಿಸುವುದಕ್ಕೂ ಸಾಧ್ಯವಿಲ್ಲ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಈ ಶಿಕ್ಷಣವೂ ಸಹ ಈ ಬ್ರಹ್ಮ ತಂದೆಯದಲ್ಲ. ಕಲಿಯುಗವು ಸಮಾಪ್ತಿಯಾಗಿ ಸತ್ಯಯುಗವು ಬರಲಿದೆ ಎಂಬುದು ಇವರಿಗೂ ಸಹ ತಿಳಿದಿರಲಿಲ್ಲ. ಇವರಿಗೆ ಈಗ ಯಾವುದೇ ದೇಹಧಾರಿ ಗುರುಗಳಿಲ್ಲ. ಅನ್ಯ ಎಲ್ಲ ಮನುಷ್ಯ ಮಾತ್ರರು ನಮಗೆ ಇಂಥ ಗುರುಗಳಿದ್ದಾರೆ, ಇಂಥವರು ಜೊತೆಯಲ್ಲಿ ಸಮಾವೇಶವಾದರು ಎಂದು ಹೇಳುತ್ತಾರೆ. ಎಲ್ಲರಿಗೆ ದೇಹಧಾರಿ ಗುರುಗಳಿರುತ್ತಾರೆ. ಧರ್ಮಸ್ಥಾಪಕರು ದೇಹಧಾರಿಗಳಿದ್ದಾರೆ. ಈ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಪರಂಪಿತ ಪರಮಾತ್ಮ ಶಿವಮೂರ್ತಿ ತಂದೆಯು ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿದ್ದಾರೆ. ಇವರ ಶರೀರದ ಹೆಸರು ಬ್ರಹ್ಮ ಎಂದಾಗಿದೆ. ಕ್ರಿಶ್ಚಿಯನ್ನರು ಸಹ ಕ್ರಿಸ್ತನು ಈ ಧರ್ಮವನ್ನು ಸ್ಥಾಪನೆ ಮಾಡಿದರೆಂದು ಹೇಳುತ್ತಾರೆ. ಅವರಂತೂ ದೇಹಧಾರಿಯಾಗಿದ್ದಾರೆ. ಚಿತ್ರವೂ ಇದೆ. ಈ ನಮ್ಮ ಧರ್ಮ ಸ್ಥಾಪಕರ ಚಿತ್ರವನ್ನೇನು ತೋರಿಸುತ್ತಾರೆ? ಶಿವನನ್ನೇ ತೋರಿಸುತ್ತೀರಿ. ಶಿವನ ಚಿತ್ರವನ್ನು ಸಹ ಕೆಲವರು ಚಿಕ್ಕದಾಗಿ ಕೆಲವರು ದೊಡ್ಡದಾಗಿ ತೋರಿಸುತ್ತಾರೆ. ಆದರೆ ಅವರು ಬಿಂದುವಾಗಿದ್ದಾರೆ. ನಾಮರೂಪವೂ ಇದೆ, ಅಂದರೆ ಅವ್ಯಕ್ತನಾಗಿದ್ದಾರೆ. ಈ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಶಿವತಂದೆಯು ನೀವು ಮಕ್ಕಳಿಗೆ ರಾಜ್ಯಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ. ಅಂದಮೇಲೆ ನೆನಪು ಮಾಡುತ್ತಿರಲವೇ? ಶಿವ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮನ್ಮನಾಭವ ತಂದೆಯಾದ ನನ್ನೊಬ್ಬ ನೆನಪು ಮಾಡಿ. ಮತ್ಯಾರದೇ ಸ್ಮೃತಿ ಮಾಡುವಂತಿಲ್ಲ. ಆತ್ಮನ ಬುದ್ಧಿಯಲ್ಲಿ ಯಾವುದೇ ದೇಹವು ನೆನಪಿಗೆ ಬರಬಾರದು. ಇದು ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಇಡೀ ದಿನ ಸ್ಮರಣೆ ಮಾಡಿಕೊಳ್ಳುತ್ತಾ ಇರಿ. ಶಿವ ಭಗವಾನ್ ವಾಚ್. ಮೊದಲು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಇದನ್ನು ಪಕ್ಕಾ ಮಾಡಿಕೊಳ್ಳದೆ ಆಸ್ತಿಯ ಬಗ್ಗೆ ತಿಳಿಸಿದರೆ ಅವರಿಗೆ ಏನು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ಮಾತಂತೂ ಸರಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಇದನ್ನು ತಿಳ್ಕೊಳ್ಳುವುದರಲ್ಲಿ ಸಮಯ ಬೇಕೆಂದು ಹೇಳುತ್ತಾರೆ. ಕೆಲವರು ವಿಚಾರ ಮಾಡುತ್ತಾವೆಂದು ಹೇಳುತ್ತಾರೆ. ಹೀಗೆ ಭಿನ್ನ ಭಿನ್ನ ಪ್ರಕಾರದವರು ಬರುತ್ತಾರೆ. ಇದು ಹೊಸ ಪರಂಪಿತ ಪರಮಾತ್ಮನ ಶಿವನು ಆತ್ಮಗಳಿಗೆ ಕುಳಿತು ಓದಿಸುತ್ತಾರೆ. ವಿಚಾರ ನಡೀತದೆ. ಮನುಷ್ಯರಿಗೆ ಇದು ಅರ್ಥವಾಗಬೇಕಾಗಿದೆ. ಏನ್ ಮಾಡಬೇಕು? ಶಿವನೇ ಜ್ಞಾನಸಾಗರನಾಗಿದ್ದಾರೆ. ಆತ್ಮಕ್ಕೆ ಜ್ಞಾನಸಾಗರನೆಂದು ಹೇಗೆ ಹೇಳುತ್ತಾರೆ? ಅವರಿಗೆ ಶರೀರವೇ ಇಲ್ಲ. ಜ್ಞಾನಸಾಗರನೆಂದ ಮೇಲೆ ಅವಶ್ಯವಾಗಿ ಅವರು ಯಾವಾಗಲೂ ಜ್ಞಾನವನ್ನು ತಿಳಿಸಿದ್ದಾರೆ. ಆದ್ದರಿಂದಲೇ ಅವರಿಗೆ ಜ್ಞಾನಸಾಗರ ಎಂದು ಹೇಳುತ್ತಾರೆ. ಸುಮ್ಮನೆ ಏಕೆ ಹೇಳುವರು? ಯಾರಾದರೂ ಚೆನ್ನಾಗಿ ಓದುತ್ತಾರೆಂದರೆ ಇವರು ಬಹಳ ಬೇಗ ಶಾಸ್ತ್ರಗಳನ್ನು ಓದುತ್ತಾರೆಂದು ಹೇಳಲಾಗುತ್ತದೆ ಮತ್ತು ಅವರಿಗೆ ಶಾಸ್ತ್ರಿ ಅಥವಾ ವಿದ್ವಾಂಸರೆಂದು ಹೇಳುತ್ತಾರೆ. ಆದರೆ ತಂದೆಗೆ ಜ್ಞಾನಸಾಗರ ಅಥಾರಿಟಿ ಎಂದು ಕೇಳಲಾಗುತ್ತದೆ. ಅವಶ್ಯವಾಗಿ ಅವರು ಬಂದು ಹೋಗಿದ್ದಾರೆ. ಆದ್ದರಿಂದ ಮೊದಲು ಇದನ್ನು ಹೇಳಿರಿ. ಈ ಕಲಿಯುಗವು ಅಥವಾ ಸತ್ಯಯುಗವು, ಈಗ ಕಲಿಯುಗವು ಅಥವಾ ಸತ್ಯಯುಗವು, ಹೊಸ ಪ್ರಪಂಚವೋ ಅಥವಾ ಹಳೆಯ ಪ್ರಪಂಚವೋ, ಗುರಿ ಉದ್ದೇಶವಂತೂ ನಿಮ್ಮ ಸಮ್ಮುಖದಲ್ಲಿದೆ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣರು ಇದ್ದಿದ್ದರೆ ಅವರ ರಾಜ್ಯವೂ ಇರುತ್ತಿತ್ತು. ಇದು ಹಳೆಯ ಪ್ರಪಂಚದ ಕಂಗಾಲಾಗುತ್ತಲೇ ಇರಲಿಲ್ಲ. ಈಗಂತೂ ಕೇವಲ ಅವರ ಚಿತ್ರಗಳಿವೆ. ಮಂದಿರಗಳಲ್ಲಿ ಮಾದರಿ ಚಿತ್ರಗಳನ್ನು ತೋರಿಸುತ್ತಾರೆ. ವಾಸ್ತವದಲ್ಲಿ ಅವರ ಮಹಲುಗಳು ಉದ್ಯಾನವನದಲ್ಲಿ ಎಷ್ಟು ದೊಡ್ಡದಾಗಿರುತ್ತವೆ. ಕೇವಲ ಮಂದಿರಗಳಲ್ಲಿಯೇ ಅವರು ಇರುವುದಿಲ್ಲ. ಅವರ ಮಾದರಿಯನ್ನು ಚಿಕ್ಕ ರೂಪದಲ್ಲಿ ತೋರಿಸಲಾಗುತ್ತದೆ. ಹೇಗೆ ಪ್ರಧಾನಮಂತ್ರಿಯ ಮನೆಯು ಎಷ್ಟು ದೊಡ್ಡದಾಗಿರುತ್ತದೆ, ಹಾಗೆ ದೇವಿ ದೇವತೆಗಳು ಸಹ ದೊಡ್ಡ
ಮಹಲ್‌ಗಳಲ್ಲಿರುತ್ತಾರೆ. ಬಹಳಷ್ಟು ಜಾಗವಿರುತ್ತದೆ. ಅಲ್ಲಿ ಹೆದರುವ ಮಾತೇ ಇರುವುದಿಲ್ಲ. ಸದಾ ಹೂದೋಟವೇ ಇರುತ್ತದೆ. ಮುಳ್ಳುಗಳಿರುವುದಿಲ್ಲ. ಅದು ಉದ್ಯಾನವನ ಆಗಿದೆ. ಅಲ್ಲಂತೂ ಸೌದೆ ಇತ್ಯಾದಿಗಳನ್ನು ಸುಡುವುದಿಲ್ಲ. ಏಕೆಂದರೆ ಸೌದೆಗಳನ್ನು ಸುಟ್ಟಾಗ ಅದರಿಂದ ಬರುವ ಹೊಗೆಯಿಂದ ದುಃಖದ ಅನುಭವವಾಗುತ್ತದೆ. ಸತ್ಯುಗದಲ್ಲಿ ನಾವು ಬಹಳ ಕಡಿಮೆ ಜಾಗದಲ್ಲಿರುತ್ತೇವೆ. ನಂತರ ವೃದ್ಧಿ ಆಗುತ್ತದೆ. ಒಳ್ಳೊಳ್ಳೆಯ ಉದ್ಯಾನವನಗಳಿರುತ್ತವೆ. ಸಂಪಾದನೆಯು ಬರುತ್ತದೆ. ಅರಣ್ಯವಿರುವುದೇ ಇಲ್ಲ. ಈಗಂತೂ ಕೇವಲ ಅದರ ಅನುಭವ ಆಗುತ್ತದೆ. ನೋಡುವುದರಲ್ಲಂತೂ ಇಲ್ಲ. ನೀವು ಉದ್ಯಾನದಲ್ಲಿ ದೊಡ್ಡ ದೊಡ್ಡ ಮಹಲುಗಳನ್ನು ನೋಡಿಕೊಂಡು ಬರುತ್ತೀರಿ. ಆದರೆ ಅವನ್ನು ಏನು ಇಲ್ಲಿ ಮಾಡಿಸಲು ಸಾಧ್ಯ ಇಲ್ಲ. ಸಾಕ್ಷಾತ್ಕಾರವಾಗಿ ಮತ್ತೆ ಮಾಯವಾಗಿ ಬಿಡುತ್ತದೆ. ರಾಜರು ರಾಜಕುಮಾರ ಕುಮಾರಿಯರ ಇರುತ್ತಾರೆ. ಸ್ವರ್ಗವು ಬಹಳ ರಮಣೀಯವಾಗಿರುತ್ತದೆ. ಹೇಗೆ ಇಲ್ಲಿ ಮೈಸೂರು ವಿದ್ಯಾರ್ಥಿಗಳು ರಮಣೀಯವಾಗಿರುತ್ತದೆ, ಹಾಗೆಯೇ ಅಲ್ಲಿ ರಮಣೀಕ ಒಳ್ಳೊಳ್ಳೆ ತಂಪಾದ ಗಾಳಿ ಬೀಸುತ್ತಿರುತ್ತದೆ. ನೀರಿನ ಝರಿಗಳು ಹರಿಯುತ್ತಿವೆ. ನಾವು ಒಳ್ಳೊಳ್ಳೆಯ ವಸ್ತುಗಳನ್ನು ತಯಾರಿಸಬೇಕೆಂದು ಆತ್ಮ ತಿಳಿಯುತ್ತದೆ. ಆತ್ಮಕ್ಕೆ ಸ್ವರ್ಗವಂತೂ ನೆನಪಿಗೆ ಬರುತ್ತದೆ ಅಲ್ವಾ? ನೀವು ಮಕ್ಕಳಿಗೆ ಈಗ ರಿಯಲೈಸ್ ಆಗುತ್ತದೆ. ನಾವು ಎಲ್ಲಿ ಇರುತ್ತೇವೆ, ಏನಾಗುತ್ತೇವೆ, ಈ ಸಮಯದಲ್ಲಿ ಈ ಸ್ಮೃತಿ ಇರುತ್ತದೆ. ಚಿತ್ರಗಳನ್ನು ನೋಡಿ ನೀವು ಎಷ್ಟು ಅದೃಷ್ಟವಂತರಾಗಿದ್ದೀರಿ. ಅಲ್ಲಿ ದುಃಖದ ಯಾವುದೇ ಮಾತಿರುವುದಿಲ್ಲ. ನಾವಂತೂ ಸ್ವರ್ಗದಲ್ಲಿದ್ದೆವು, ನಂತರ ಕೆಳಗಿಳಿದೆವು. ಈಗ ಪುನಃ ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಅಂದ ಮೇಲೆ ಹೇಗೆ ಸ್ವರ್ಗದಲ್ಲಿ ಹೋಗುವುದು? ಹಗ್ಗವನ್ನು ಹಿಡಿದು ಹೋಗುತ್ತೀರಾ? ನಾವಾತ್ಮಗಳು ಶಾಂತಿಧಾಮ ನಿವಾಸಿಗಳಾಗಿದ್ದೇವೆ. ನೀವೀಗ ಪುನಃ ದೇವತೆಗಳಾಗುತ್ತಿದ್ದೀರಿ. ಮತ್ತೆ ಅನ್ಯರನ್ನು ಮಾಡುತ್ತೀರೆಂದರೆ ತಂದೆಯು ಸ್ಮೃತಿ ತರಿಸಿದ್ದಾರೆ. ಎಷ್ಟು ಮಂದಿ ಮನೆಯಲ್ಲಿ ಕುಳಿತಿದ್ರಿಯೇ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಬಂಧನದಲ್ಲಿರುವವರು ಎಂದೂ ನೋಡಿರುವುದಿಲ್ಲ. ಆತ್ಮಕ್ಕೆ ಹೇಗೆ ಉಮಂಗ ಬರುತ್ತದೆ? ತಮ್ಮ ಮನೆ ಸಮೀಪಿಸುತ್ತಿದ್ದಂತೆ ಆತ್ಮಕ್ಕೆ ಖುಷಿಯಾಗುತ್ತದೆ. ತಂದೆಯು ನಮಗೆ ಜ್ಞಾನ ನೀಡಿ ಶೃಂಗರಿಸಲು ಬಂದಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಕೊನೆಗೊಂದು ದಿನ ಇದು ಪತ್ರಿಕೆಗಳಲ್ಲಿಯೂ ಬರುವುದು. ಈಗಂತೂ ಸ್ತುತಿ, ನಿಂದನೆ, ಮಾನ, ಅಪಮಾನ ಎಲ್ಲವೂ ಮುಂದೆ ಬರುತ್ತದೆ. ಏಕೆಂದರೆ ನಿಮಗೆ ತಿಳಿದಿದೆ, ಕಲ್ಪವು ಹಿಂದೆಯೂ ಇದೇ ರೀತಿಯಾಗಿತ್ತು. ಯಾವ ಕ್ಷಣವೂ ಕಳೆದು ಹೋಯಿತು. ಅದು ಚಿಂತೆ ಮಾಡಬಾರದು. ಪತ್ರಿಕೆಗಳಲ್ಲಿ ಕಲ್ಪದ ಮೊದಲು ಇದೇ ರೀತಿ ಬಂದಿತ್ತು. ಮತ್ತೆ ಪುರುಷಾರ್ಥ ಮಾಡಬೇಕಾಗಿದೆ. ಏನು ಏರುಪೇರಾಗಿತ್ತು ಅದು ಅಂಗಿ ಹೋಯಿತು, ಬಿಟ್ಟಿತಲ್ಲವೇ? ಕೆಲವರು ಓದುತ್ತಾರೆ, ಕೆಲವರು ಓದುವುದಿಲ್ಲ, ಬಿಡು ಸಿಗುವುದಿಲ್ಲ, ಅನ್ಯ ಕೆಲಸಗಳಲ್ಲಿ ತೊಡಗಿಬಿಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ. ಇದು ಬೇಹದ್ದಿನ ದೊಡ್ಡ ಡ್ರಾಮಾ ಆಗಿದೆ. ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ. ಚಕ್ರವು ಸುತ್ತುತ್ತಿರುತ್ತದೆ. 1 ಸೆಕೆಂಡ್ನಲ್ಲಿ ಏನು ಕಳೆದು ಹೋಯಿತು ಅದು ಮತ್ತೆ 5,000 ವರ್ಷಗಳ ನಂತರ ಪುನರಾವರ್ತನೆ ಆಗುವುದು. ಆಗೋಯ್ತು ಸೆಕೆಂಡ್ ನಂತರ ಅದು ವಿಚಾರದಲ್ಲಿ ಬರುತ್ತದೆ. ಈ ತುಪ್ಪದ ಆಗಿ ಹೋಯಿತು, ಡ್ರಾಮಾದಲ್ಲಿ ನಿಗದಿ ಆಯಿತು ಎಂದು. ಆದರೆ ಕಲ್ಪದ ಹಿಂದೆ ಇದು ತಪ್ಪು ಆಗಿತ್ತು, ಅದು ಕಳೆದು ಹೋಯಿತು. ಇನ್ನು ಮುಂದೆ ಆ ರೀತಿ ಮಾಡಬಾರದು. ಪುರುಷಾರ್ಥ ಮಾಡುತ್ತಾ ಇರಿ. ಪದೇ ಪದೇ ಅದೇ ತಪ್ಪು ಮಾಡುವುದು ಒಳ್ಳೆಯದಲ್ಲ. ಈ ಕರ್ಮವು ಒಳ್ಳೆಯದಲ್ಲ. ನಮ್ಮಿಂದ ಈ ಕೆಟ್ಟ ಕೆಲಸವಾಯಿತು ಎಂದು ಮನುಷ್ಯ ತಿನ್ನುತ್ತಿರುತ್ತದೆ. ಈ ಕೆಟ್ಟ ಕೆಲಸವಾಯಿತೆಂದು ಮನಸ್ಸು ತಿನ್ನುತ್ತಿರುತ್ತದೆ. ತಂದೆಯು ತಿಳುವಳಿಕೆ ನೀಡುತ್ತಾರೆ, ಮಕ್ಕಳೇ ಈ ರೀತಿ ಮಾಡಬೇಡಿ, ಇದರಿಂದ ಅನ್ಯರಿಗೆ ದುಃಖವಾಗುವುದು ಎಂದು ಹೇಳಿ ತಂದೆಯು ಅದನ್ನು ನಿಷೇಧಿಸುತ್ತಾರೆ. ತಂದೆಯು ತಿಳಿಸಿಬಿಡುತ್ತಾರೆ, ಕೇಳದೆ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಕಳ್ಳತನ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇಂತಹ ಕೆಲಸ ಮಾಡಬೇಡಿ, ಕಟುವಾಗಿ ಮಾತನಾಡಬೇಡಿ. ಇತ್ತೀಚಿನ ಪ್ರಪಂಚವು ನೋಡಿ ಹೇಗಿದೆ. ಯಾವುದೇ ನೌಕರನ ಮೇಲೆ ಕೋಪಿಸಿಕೊಂಡರೆ ಅವರೂ ಸಹ ಶತ್ರುತ್ವ ಮಾಡಿಕೊಳ್ಳುತ್ತಾರೆ. ಸತ್ಯುಗದಲ್ಲಂತೂ ಹಸು ಹುಲಿ ಪರಸ್ಪರ ಕ್ಷೀರಖಂಡವಾಗಿರುತ್ತವೆ. ಸತ್ಯುಗದಲ್ಲಿ ಎಲ್ಲಾ ಮನುಷ್ಯಾತ್ಮರು ಪರಸ್ಪರ ಕ್ಷೀರಖಂಡವಾಗಿರುತ್ತಾರೆ. ಆದರೆ ಈ ರಾವಣ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರು ಉಪ್ಪು ನೀರಿನಂತೆ ಇದ್ದಾರೆ. ತಂದೆ ಮಕ್ಕಳು ಸಹ ಉಪ್ಪು ನೀರಾಗಿ ವರ್ತಿಸುತ್ತಾರೆ. ಕಾಮ ಶತ್ರುವಲ್ಲವೇ? ಕಾಮ ಕಟಾರಿಯನ್ನು ನಡೆಸಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಾರೆ. ಈ ಇಡೀ ಪ್ರಪಂಚವೇ ಉಪ್ಪು ನೀರಾಗಿದೆ. ಸತ್ಯಗೆ ಪ್ರಪಂಚವು ಕ್ಷೀರಖಂಡವಾಗಿದೆ. ಈ ಮಾತುಗಳು ಪ್ರಪಂಚದವರಿಗೇನು ಗೊತ್ತು? ಮನುಷ್ಯರಂತೂ ಸ್ವರ್ಗಕ್ಕೆ
ಲಕ್ಷಾಂತರ ವರ್ಷಗಳಿಂದ ಹೇಳಿ ಬಿಡುತ್ತಾರೆ. ಆದ್ದರಿಂದ ವರ್ಷಗಳಿಂದ ಹೇಳಿ ಬಿಡುತ್ತಾರೆ. ಆದ್ದರಿಂದ ಯಾವುದೇ ಮಾತು ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ. ಯಾರು ದೇವತೆಗಳಾಗಿದ್ದಾರೆಯೋ ಅವರಿಗೆ ಸ್ಮೃತಿ ತರುತ್ತದೆ. ನೀವೇ ತಿಳಿದುಕೊಂಡಿದ್ದೀರಿ, ಈ ದೇವತೆಗಳು ಸತ್ಯುಗದಲ್ಲಿದ್ದರು. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಬಂದು ಪುನಃ ಓದುತ್ತಾರೆ ಮತ್ತು ಮುಳ್ಳುಗಳಿಂದ ಹೋಗಲಾಗುತ್ತಾರೆ. ತಂದೆಯದು ಇದು ಒಂದೇ ಯೂನಿವರ್ಸಿಟಿಯಾಗಿದೆ. ಇದರ ಶಾಖೆಗಳು ಸ್ಥಾಪನೆ ಆಗುತ್ತಿರುತ್ತವೆ. ಯಾವಾಗ ಖುದಾನು ಬರುವರೋ ಆಗ ಅವರು ಸೈವಗಳಾಗುತ್ತೀರಿ. ನಿಮ್ಮ ಮೂಲಕವೇ ಸ್ವಯಂ ಖುದಾನೇ ರಾಜಧಾನಿ ಸ್ಥಾಪನೆ ಮಾಡುತ್ತಾರೆ. ನಾವು ಖುದಾನ ಸಹಯೋಗಿಯಾಗುತ್ತೇವೆಂದು ನೀವು ತಿಳ್ಕೊಂಡಿದ್ದೀರಿ. ಆ ಮನುಷ್ಯರಾದರೆ ಸ್ಥೂಲ ಸೇವೆ ಮಾಡುತ್ತಾರೆ. ಇದು ಆತ್ಮಿಕ ಸೇವೆಯಾಗಿದೆ. ತಂದೆಯು ನಾವಾತ್ಮಗಳಿಗೆ ಅನೇಕ ಆತ್ಮಿಕ ಸೇವೆಯನ್ನು ಕಲಿಸುತ್ತಿದ್ದಾರೆ. ಏಕೆಂದರೆ ಆತ್ಮೀಯ ತಮ್ಮ ಪ್ರಧಾನವಾಗಿಬಿಟ್ಟಿದೆ. ಪುನಃ ತಂದೆಯ ಸತೋಪ್ರಧಾನರಾಗಿ ಮಾಡುತ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನೇ ನೆನಪು ಮಾಡಿ, ಆಗ ವಿಕರ್ಮಗಳು ನಾಶ ಹೋಗುತ್ತವೆ. ಇದು ಯೋಗಾಗ್ನಿಯಾಗಿದೆ. ಭಾರತದ ಪ್ರಾಚೀನ ಯೋಗವೆಂದು ಗಾಯನವಿದೆಯಲ್ಲವೇ? ಕೃತಕ ಯೋಗಗಳಂತೂ ಬಹಳಷ್ಟಾಗಿವೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನೆನಪಿನ ಯಾತ್ರೆ ಎಂದು ಸರಿಯಾಗಿದೆ. ಶಿವ ತಂದೆಯ ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶಿವಪುರಿಯಲ್ಲಿ ಹೊರಟು ಹೋಗುತ್ತೀರಿ. ಶಾಂತಿಧಾಮವು ಶಿವಪುರಿಯಾಗಿದೆ. ಸತ್ಯಯುಗವು ವಿಷ್ಣುಪುರಿಯಾಗಿದೆ. ಇದು ರಾವಣಪುರಿಯಾಗಿದೆ. ವಿಷ್ಣುಪುರಿಯ ನಂತರ ರಾಮಪುರಿಯಾಗುವುದು. ಸೂರ್ಯವಂಶೀಯರ ನಂತರ ಚಂದ್ರವಂಶೀಯರು ಬರುವರು. ಇದು ಸಾಮಾನ್ಯ ಮಾತಾಗಿದೆ. ಅರ್ಧಕಲ್ಪ ಸತ್ಯ ತ್ರೇತಾಯುಗ, ಅರ್ಧಕಲ್ಪ ದ್ವಾಪರ ಕಲಿಯುಗ. ನೀವೀಗ ಸಂಗಮಯುಗದಲ್ಲಿದ್ದೀರಿ. ಇದನ್ನು ಕೇವಲ ನೀವೇ ತಿಳ್ಕೊಂಡಿದ್ದೀರಿ. ಯಾರು ಚೆನ್ನಾಗಿ ಧಾರಣೆ ಮಾಡುವರು ಅವರು ಅನ್ಯರಿಗೆ ತಿಳಿಸುತ್ತಾರೆ. ನಾವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆ. ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಇಡೀ ನಾಟಕವು ಬುದ್ಧಿಯಲ್ಲಿ ಬಂದು ಬಿಡೋದು. ಆದರೆ ಮನುಷ್ಯರು ಕಲಿಯುಗಿ ದೇಹದ ಸಂಬಂಧಿಗಳು ಮೊದಲಾದವರು ನೆನಪು ಮಾಡುತ್ತಿರುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ. ಸರ್ವರ ಸದ್ಗತಿದಾತ ರಾಜ್ಯಯೋಗವನ್ನು ಕಲಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಆದ್ದರಿಂದ ತಂದೆಯು ತಿಳಿಸಿದ್ದಾರೆ, ಈ ಶಿವ ತಂದೆಯ ಜಯಂತಿಯೇ ಇಡೀ ಪ್ರಪಂಚವನ್ನು ಪರಿವರ್ತಿಸುತ್ತದೆ. ನೀವೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆಂದು ನೀವು ಬ್ರಾಹ್ಮಣರೇ ತಿಳ್ಕೊಂಡಿದ್ದೀರಿ. ಯಾರು ಬ್ರಾಹ್ಮಣರಾಗಿದ್ದೀರೋ ಅವರಿಗೆ ರಚಯಿತ ಮತ್ತು ರಚನೆಯ ಜ್ಞಾನವು ಬುದ್ಧಿಯಲ್ಲಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ಅನ್ಯರಿಗೆ ದುಃಖವಾಗುವಂತ ಯಾವುದೇ ಕರ್ಮ ಮಾಡಬಾರ್ದು. ಕಟುವಾಗಿ ಮಾತನಾಡಬಾರ್ದು. ಬಹಳ ಕ್ಷೀರಖಂಡವಾಗಿರಬೇಕು. 2ನೇ ಪಾಯಿಂಟ್ ಆಗಿದೆ. ಯಾವುದೇ ದೇಹದಾರಿಯ ಮಹಿಮೆ ಮಾಡಬಾರ್ದು. ಬುದ್ಧಿಯಲ್ಲಿರಲಿ. ನಮಗೆ ಶಿವ ತಂದೆ ಓದಿಸುತ್ತೇವೆ. ಅವರೊಬ್ಬರ ಮಹಿಮೆಯನ್ನೇ ಮಾಡಬೇಕಾಗಿದೆ. ಆತ್ಮಿಕ ಸೇವಾಧಾರಿಗಳಾಗಬೇಕಾಗಿದೆ. ವರದಾನ: ಶುದ್ಧ ಸಂಕಲ್ಪದ ವೃತ್ತದ ಮುಖಾಂತರ ವೃತ್ತಿಯ ಪರಿವರ್ತನೆ ಮಾಡುವಂತ ಹೃದಯ ಸಿಂಹಾಸನಾಧಿಕಾರಿ ಭವ. ಬಾಪ್ತಾದರು ಹೃದಯ ಸಿಂಹಾಸನಾಧಿಕಾರಿ. ಇಷ್ಟು ಪ್ರಿಯವಾಗಿದೆ. ಯಾವುದೇ ಈ ಸಿಂಹಾಸನದ ಮೇಲೆ ಸದಾ ಪ್ರಿಯವಾದ ಆತ್ಮರೇ ಕುಳಿತುಕೊಳ್ಳಲು ಸಾಧ್ಯ. ಅವರ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದು ಬಿಡುವುದು. ಯಾರು ಸಿಂಹಾಸನಾಧಿಕಾರಿಗಳಾಗುವ ಬದಲು ಬೀಳುವ ಕಲೆಯಲ್ಲಿ ಕೆಳಗೆ ಬಂದು ಬಿಡುವುದು. ಆದ್ದರಿಂದ ಮೊದಲು ಶುದ್ಧ ಸಂಕಲ್ಪದ ವೃತ್ತದ ಮುಖಾಂತರ ತಮ್ಮ ವೃತ್ತಿಯ ಪರಿವರ್ತನೆಯಿಂದ ಭವಿಷ್ಯ ಜೀವನ ರೂಪಿ ಸೃಷ್ಟಿ ಬದಲಾಗಿ ಬಿಡುವುದು. ಶುದ್ಧ ಸಂಕಲ್ಪ ಹಾಗೂ ದೃಢ ಸಂಕಲ್ಪದ ವೃತ್ತದ ಪ್ರತ್ಯಕ್ಷ ಫಲ ಇವರದೇ ಸದಾಕಾಲಕ್ಕಾಗಿ. ಬಾಪ್ತಾದರವರ ಹೃದಯ ಸಿಂಹಾಸನ. ಸ್ಲೋಗನ್: ಎಲ್ಲಿ ಸರ್ವಶಕ್ತಿಗಳು ಜೊತೆಯಲ್ಲಿರುತ್ತವೆ ಅಲ್ಲಿ ನಿರ್ವಿಘ್ನ ಸಫಲತೆ ಇದ್ದೇ ಇರುತ್ತದೆ. ಅಗತ್ಯ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರಾಗಿರಿ. ಅಂತವಾಹಕ ಸ್ಥಿತಿ ಕರ್ಮ ಬಂಧನ, ಮುಕ್ತ ಕರ್ಮಾತೀತ ಸ್ಥಿತಿಯ ವಾಹನ ಅರ್ಥಾತ್ ಅಂತಿಮ ವಾಹನ. ಯಾರ ಮೂಲಕವೇ ಸೆಕೆಂಡ್ನಲ್ಲಿ ಜೊತೆಯಲ್ಲಿ ಹಾರುವಿರಿ. ಇದಕ್ಕಾಗಿ ಸರ್ವ ಹದ್ದಿನಿಂದ ದೂರ, ಬೇಹದ್ದಿನ ಸೇವಾದಾರಿ. ಸರ್ವ ಹದ್ದುಗಳಿಂದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವವರೇ ವಿಜಯರತ್ನರಾಗಿ. ಆಗಲೇ ಅಂತಿಮ ಕರ್ಮಾತೀತ ಸ್ವರೂಪದ ಅನುಭವಿ ಸ್ವರೂಪರಾಗುವಿರಿ. ಓಂ ಶಾಂತಿ.